ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾಮ್ ಅಶು ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದು ಕುಕ್ಕಿಂಗ್ ವ್ಲಾಗ್. ಸಿಂಪಲ್ ಅಂಡ್ ಈಸಿಯಾಗಿ ರವೆ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟಿಗೆ ನಾನು ಇಲ್ಲಿ ಚಿರೋಟಿ ರವೆ ತಗೊಂಡಿದ್ದೀನಿ. ಎಲ್ಲರೂ ಸ್ವಲ್ಪ ಉಪ್ಪಿಟ್ಟು ರವೆ ಹಾಕ್ತಾರೆ, ನಾನು ಚಿರೋಟಿ ರವೆ ತಗೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ, ಕೊತ್ತಂಬರಿ, ಮೊಸರು, ಜೀರಿಗೆ, ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸ್. ನಾನು ಹಸಿಮೆಣ್ಸಿನ್ಕಾಯಿ ಬಳಸ್ತಿಲ್ಲ, ಇಲ್ಲಿ ಬರೀ ನಾನು ಚಿಲ್ಲಿ ಫ್ಲೇಕ್ಸ್ ಬಳಸ್ತಾ ಇದ್ದೀನಿ. ಫಸ್ಟಿಗೆ ನಾವು ಜೀರಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಅದ ನಂತರ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಜೀರಿಗೆ ಹಾಕಿದಷ್ಟು ನಮಗೆ ಟೇಸ್ಟ್ ಚೆನ್ನಾಗಿ ಎನ್ಹ್ಯಾನ್ಸ್ ಮಾಡುತ್ತೆ. ಇವಾಗ ಅದಕ್ಕೆ ಖಾರ, ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಮತ್ತು ಅದಕ್ಕೆ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಕ್ಕೊಂಡಿದ್ವಿ. ಬೇಕಾದ್ರೆ ಅವೈಲೇಬಲ್ ಇರೋ ಸಬಾಕ್ಷಿ ಸೊಪ್ಪು, ಕ್ಯಾರೆಟು ತುರಿದು ಹಾಕ್ಕೋಬೋದು. ಕ್ಯಾರೆಟ್ನ ಸಬಾಕ್ಷಿ ಸೊಪ್ಪು ಹೀಗೆ ಕೊತ್ತಂಬರಿ ಥರ ಸಣ್ಣ ಸಣ್ಣದಾಗಿ ಹಚ್ಚಿ ಹಾಕ್ಕೋಬೋದು. ಮತ್ತು ಈರುಳ್ಳಿ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ರೊಟ್ಟಿ ಕೂಡ ತುಂಬ ಮೆತ್ತಗೆ ಬರುತ್ತೆ. ಅದನ್ನು ಚಾಪರಲ್ಲಿ ಸಣ್ಣಗೆ ಹಚ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಮೊಸರು, ಮೇನ್ ಇದಕ್ಕಿರೋದೇ ಮೊಸರು. ಅದಕ್ಕೆ ನಾನೊಂದು ದೊಡ್ಡ ಕಪ್ ಆಗಿರೋದ್ರೆ 3/4 ಕಪ್ಪು ಮೊಸರು ಹಾಕ್ಕೊಂಡು 3/4 ಕಪ್ಪನ್ನ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ತುಂಬ ಗಟ್ಟಿಗೂ ಮಿಕ್ಸ್ ಮಾಡ್ಕೋಬೇಕು ಅಂತೇನಿಲ್ಲ, ತುಂಬ ತೆಳುಗೂ ಬೇಡ, ಮೀಡಿಯಮ್ ರೊಟ್ಟಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈ ಥರ ಚೆನ್ನಾಗಿ ಎಲ್ಲ ಐಟಮ್ಸ್ ನಾವೇನೇನು ಹಾಕಿದ್ವಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಬೇಕು. ತುಂಬ ಗಟ್ಟಿಯಾಗೂ ಮಾಡಬಾರ್ದು. ನೋಡಿ ಇವಾಗ ಎಷ್ಟು ಮೆತ್ತಗೆ ಆಗಿದೆ. ತುಂಬ ಗಟ್ಟಿನೂ ಕಲಿಸ್ಕೊಳ್ಳೋಂಗಿಲ್ಲ, ತುಂಬ ಮೆತ್ತಗೂ ಕಳಿಸ್ಕೊಳ್ಳೋಂಗಿಲ್ಲ. ಸೊ ಇದನ್ನು ನಾವು ಒಂದು 10ರಿಂದ 15 ನಿಮಿಷ ನೆನೆಸಿಡೋಣ. ಸೊ ನೋಡಿ, ನೆನೆಸಿಟ್ಟಾದ್ಮೇಲೆ ಎಷ್ಟು ಸಾಫ್ಟಾಗಿ, ನೋಡಿ ಕೈ ಮುಟ್ಟಿದ ತಕ್ಷಣ ಎಷ್ಟು ಸಾಫ್ಟಾಗಿ ಸಿಗುತ್ತೆ. ಈ ಥರ ಸಾಫ್ಟಾಗಿದ್ದರೆ ಸಾಕು. ನಂತರ ರೊಟ್ಟಿ ಹೆಚ್ಚು ತಗೊಂಡು ಅದಕ್ಕೆ ನಾವು ಆಯಿಲ್ನ ಸ್ಪ್ರೆಡ್ ಮಾಡಿಬಿಟ್ಟು ಈ ಥರ ಈಕ್ವಲಿ ಫುಲ್ಲು ನಾವೆಷ್ಟು ರೊಟ್ಟಿ ಆಗಲ ತಟ್ತೀವೋ ಅಷ್ಟು ಆಗಲ ಸ್ಪ್ರೆಡ್ ಮಾಡಿ ಸ್ವಲ್ಪ ಕೈಗೆ ನೀರು ತೇವ ಮಾಡಿಕೊಂಡು ಒಂದು ದಪ್ಪದು ಲಡ್ಡುಕ್ಕಿಂತ ದೊಡ್ಡ ಸೈಜ್ ಉಂಡೆ ತಗೊಂಡು ಹೀಗೆ ವಾಟ್ರನ್ನ ಡಿಪ್ ಮಾಡಿ ತಟ್ಟಬೇಕು. ತುಂಬ ತೆಳ್ಳಗೆ ತಟ್ಬೋದು, ಯಾಕಂದರೆ ನಾವು ಕೊತ್ತಂಬರಿ ಆಗಲಿ ಈರುಳ್ಳಿ ಅದೆಲ್ಲ ಸಣ್ಣಗೆ ಹಚ್ಚಿಟ್ಕೊಂಡಿರ್ತೀವಲ್ಲ. ಸೊ ನಮ್ಗೆ ತಟ್ಟಬೇಕಾದ್ರೂ ಅದು ನಮಗೆ ಇದು ತಟ್ಟಕ್ಕೆ ತೆಳ್ಳಗೆ ಬರುತ್ತೆ. ನಾವು ಇದನ್ನು ರವೆ ಆಗಿರೋದ್ರಿಂದ ಮೀಡಿಯಮ್ ಫ್ಲೇಮಲ್ಲಿ ನಾವು ಇಡಬೇಕು. ಆವಾಗ ರವೆ ಕೂಡ ಚೆನ್ನಾಗಿ ಬೇಯುತ್ತೆ. ಆವಾಗ ಇದು ತುಂಬ ರೋಸ್ಟು ಆಗೋದಿಲ್ಲ, ಚೆನ್ನಾಗಿ ಬೇಯುತ್ತೆ. ಆವಾಗ ನಮಗೆ ರೊಟ್ಟಿ ಸಹ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಸೊ ನಾನು ಮತ್ತೆ ಇದಕ್ಕೆ ಇನ್ನೊಂದು ರೊಟ್ಟಿ ಮಾಡ್ತಾ ಇದ್ದೀನಿ. ನೋಡಿ, ಇನ್ನೊಂದು ರೊಟ್ಟಿನೂ ಹಾಗೇ ತವಾಗೆಲ್ಲ ಫುಲ್ಲು ಆಯಿಲ್ ಸ್ಪ್ರೆಡ್ ಮಾಡಿ ನೀರನ್ನ ಡಿಪ್ ಮಾಡಿ ಹೀಗೆ ನಮ್ಗೆ ಎಷ್ಟು ಅಗಲ ಆಗುತ್ತೋ ಅಷ್ಟು ಅಗಲ ತಟ್ಕೊತಾ ಇದ್ದೀವಿ. ಫಸ್ಟ್ ರೊಟ್ಟಿ ಇಟ್ಟಿದ್ವಲ್ಲ ಅದು ನೋಡಿ ಎಷ್ಟು ಸಾಫ್ಟಾಗಿ ಕುಕ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ತಿರುವಾಗ್ತೀನಿ ನೋಡಿ, ತುಂಬ ಎಷ್ಟು ಚೆನ್ನಾಗಿ ಬ್ಯಾಕ್ ಸೈಡ್ ಕೂಡ ಕುಕ್ ಆಗಿದೆ. ನೋಡಿ ಈ ಥರ ಉಲ್ಟಾ ತಿರುವಾಕದ್ಮೇಲೆ ಒಂದು 2 ಮಿನಿಟ್ಸ್ ಅದನ್ನು ರೋಸ್ಟ್ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ರವೆ ರೊಟ್ಟಿ ನೋಡಿ ಎಷ್ಟು ಸಾಫ್ಟಾಗಿ ತೆಳ್ಳಗೆ ಪೇಪರ್ ಥರ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ಸೂಪರ್ ಆಗಿದೆ. ಇಲ್ಲಿ ನನ್ನ ಮಕ್ಕಳು ಟೇಸ್ಟ್ ಮಾಡ್ತಾ ಇದ್ದಾರೆ, ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ನನ್ನ ಮಗನ ತಿಂದ, ಅಮ್ಮ ಸೂಪರ್ ಆಗಿದೆ. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಇವತ್ತಿನ ಈ ರವೆ ರೊಟ್ಟಿ ಬ್ಲಾಗ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಸ್ಯಾಮ್ ಅಶು ವ್ಲಾಗ್ಸ್. ಡೋಂಟ್ ಫರ್ಗೆಟ್ ಟು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಮೋರ್ ಅಪ್ಡೇಟ್ಸ್. ಥ್ಯಾಂಕ್ ಯು.